as long as we are not part of it directly, we cannot do anything. ಧರ್ಮತ್ವ ಹೊಂದಿರೋ ನಮ್ಮ ದೇಶದಲ್ಲಿ ಯಾವುದೋ ಒಂದು ಧರ್ಮದ ಪರವಾಗಿ ನಾವು ಅದನ್ನ ಟೀಕಿಸ್ಬೇಕು ಅಥವಾ ಯಾವುದೋ ಒಂದು ಧರ್ಮದ ಪರವಾಗಿ ನಾವು ಇರ್ಬೇಕು ಅಂದ್ರೆ ಅದು ಅಸಾಧ್ಯ. ಈ ಮಾತನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಇಲ್ಲಿ ಒಟ್ಟಿಗೆ ಬಾಳ್ತಾರೆ, ಬಹಳ ಹುಷಾರಾಗಿ ಹೆಜ್ಜೆಗಳನ್ನ ನಿಲ್ಬೇಕು. ನಮ್ ಜನ ಎಲ್ಲೋ ಏನೋ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ನೀವು ಹೋಗಿ ಅಂತ ನಮ್ಮ ಸರ್ಕಾರನ ದೂಷಿಸೋದು ಅದು ಸರಿಯಾಗಲ್ಲ. ನಿಮ್ಮ ಮನೆಯಲ್ಲೇ ಒಂದು ಜಗಳ ನಡೆದ್ರೆ ನೀವೇ ತಂದೆ ತಾಯಿ ಮಾತನ್ನ ನೀವೇ ಕೇಳಲ್ಲ, ನಿಮ್ಮ ಅಣ್ಣ ತಮ್ಮಂದಿರ ಮಾತನ್ನ ನೀವೇ ಕೇಳಲ್ಲ. ಒಂದು ಮನೆಯನ್ನ ನಿಭಾಯಿಸೋದು ಎಷ್ಟು ಕಷ್ಟ ಇದೆ, ಅದರಲ್ಲಿ ಒಂದು ದೇಶ ಅದನ್ನ ನಿಭಾಯಿಸೋದು ಸುಲಭ ಮಾತ. ಆಸ್ ಎ ಸೆಡ್, ಇಫ್ ಯು ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ಎನಿಥಿಂಗ್, ವಿ ಕ್ಯಾನಾಟ್ ಸ್ಟಾಪ್ ಇಟ್. ಅಂತ ಹೇಳಿ ಧೈರ್ಯ ಇಲ್ಲ ಅಥವಾ ಹೇಡಿಗಳು ಅಂತ ನಾವು ನಮಗೆ ಬೇಡದೇ ಇರೋ ವಿಷಯದಲ್ಲಿ ನಾವು ತಲೆ ಹಾಕ್ತಾ ಇರೋದು ಜಾಣತನ ಅಂತ. ಎಲ್ಲಾ ವಿಷಯದಲ್ಲೂ ತುಂಬ ಕುತ್ಕೊಂಡು ಹೋಗೋನ ಏನಂತಾರೆ, ತಟ್ಟರು ಅಂತ. ಸೊ ನಾವು ತಟ್ಟರು ಆಗುತ್ತೆ, ಸ್ವಲ್ಪ ಒಂದು ಮೆಚ್ಯೂರ್ ಆಗಿ ವರ್ತಿಸೋಣ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಒಂದು ಆಟ ಆಗ್ಲಿ, ಒಂದು ಜಗಳ ಆಗ್ಲಿ, ಒಂದು ಆರ್ಗ್ಯುಮೆಂಟ್ ಆಗ್ಲಿ, ಯಾವ್ದ್ರಲ್ಲಾದ್ರೂ ಕೂಡ ನಾವು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ರೆ, ಅಂದ್ರೆ ನಾವೇ ಶುರು ಮಾಡಿದ್ರೆ ಅದನ್ನ ಅಂತ್ಯಗೊಳಿಸೋದಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಅದೇ ಬೇರೆ ಯಾರೋ ಇಬ್ರು ಜಗಳ ಆಡ್ತಾ ಇದಾರೆ ಅಥವಾ ಬೇರೆ ಯಾರೋ ಒಬ್ರು ಆಟ ಆಡಿಸ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲ ಈ ಆಟ ನಿಲ್ಸಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಲ್ಸೋದಕ್ಕೆ ಸಾಧ್ಯ ಆಗುತ್ತಾ? ಆ ವ್ಯಕ್ತಿಗಳು ಜಗಳ ಆಡ್ತಿರ್ಬೋದು, ಆರ್ಗ್ಯೂ ಮಾಡ್ತಿರ್ಬೋದು ಅಥವಾ ಆಟ ಆಡ್ತಿರ್ಬೋದು, ಅದು ಅವರ ಒಂದು ಸೋಲು ಗೆಲುವಿನ ವಿಷಯ ಆಗಿರುತ್ತೆ. ಅದರಲ್ಲಿ ಮೂರನೇವ್ರು ಯಾರಾದ್ರೂ ಹೋಗ್ಬಿಟ್ಟು ನಾವು ಇಲ್ಲ ನಿಲ್ಸಿ, ನಮಗೋಸ್ಕರ ನಿಲ್ಸಿ ಅಂದ್ರೆ ಅವ್ರು ನಿಲ್ಸ್ತಾರ? ಸೇಮ್ ಸಿಚುವೇಶನ್ ಈಗ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ. ಯಾವ್ದು ಅಂತ ನಾನು ಹೇಳ್ಬೇಕಾದ್ರೆ, ಯಾವ್ದೋ ಒಂದು ದೇಶ ಇನ್ನೊಂದು ದೇಶನ ಆಕ್ರಮಣ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಆ ದೇಶದ ಒಂದು ಆಂತರಿಕ ಕಾರಣಗಳೇ ಬಹಳಷ್ಟು ಇರ್ತವೆ. ಮೂರನೇ ಒಂದು ದೇಶ ಯಾವ್ದೋ ಒಂದು ಹೋಗಿ ಅವ್ರಿಗೆ ಇಲ್ಲ ಇದು ಒಳ್ಳೇದಲ್ಲ ನಿಲ್ಸಿ ಅಂತ ಹೇಳಿದ್ರೆ ಆ ಮೂರನೇ ಒಂದು ದೇಶ ಆ ದೇಶದಲ್ಲಿ ಆಗ್ತಾ ಇರೋ ಒಂದು ಸೆಕ್ಯೂರಿಟಿ ಥ್ರೆಟ್ ಮುಂದೆ ನಡೆಯಲ್ಲ ಅನ್ನೋದು ಭರವಸೆ ಕೊಡಕ್ ಆಗತ್ತಾ? ಆಗಲ್ಲ. ಈ ಬರೀ ಮಾತಾಡೋದು, ಬರೀ ಕತೆ ಆಡೋದ್ರಿಂದ ಏನು ನಾವು ಮಾಡಕ್ಕಾಗಲ್ಲ. ರಿಯಲ್ ಸಿಚುವೇಶನ್ ಏನು ಮತ್ತೆ ಆಕ್ಚುಯಲ್ ಆಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ನಾವು ಆಕ್ಟ್ ಮಾಡೋದು ಒಂದು ಜಾಣರ ಲಕ್ಷಣ ಆಗಿರುತ್ತೆ. ಸುಮ್ನೆ ಯಾರು ಕೂಡ ಒಂದು ಲಾಸ್ಟ್ ಆಪ್ಷನ್ ನ ಯಾವಾಗ ತಗೋತಾರೆ ಅಂತ ಹೇಳಿದ್ರೆ ಬೇರೆ ಯಾವ್ದು ದಾರಿ ಉಳಿದಿಲ್ಲ ಅನ್ನೋ ಒಂದು ಲೆವೆಲ್ ತಂದಾಗ ಮಾತ್ರ ಕೊನೆ ಒಂದು ಅಸ್ತ್ರನ ಪ್ರಯೋಗ ಮಾಡ್ತಾರೆ ಅಲ್ವಾ? ಆ ಒಂದು ಅಸ್ತ್ರ ಪ್ರಯೋಗ ಮಾಡಿ ಒಂದು ಯುದ್ಧ ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ಆ ಒಂದು ದೇಶಕ್ಕೆ ಎಷ್ಟು ತೊಂದರೆ ಕೊಟ್ಟಿರ್ಬೋದು ಇನ್ನೊಂದು ದೇಶ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನಾವು ಸದ್ಯ ಪರಿಸ್ಥಿತಿಯಲ್ಲಿ ಹೇಗೆ ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಮಾತ್ರ ನಾವು ಗಮನ ಕೊಡ್ಬೇಕು. ಜಗತ್ತಿನಲ್ಲಿ ಬಹಳಷ್ಟು ಘಟನೆಗಳು ನಡೀತಾ ಇರ್ತವೆ. ಎಲ್ಲಾ ಘಟನೆಗಳು ನಾವು ಖಂಡಿಸಕ್ಕೂ ಆಗಲ್ಲ, ಮತ್ತೆ ಎಲ್ಲಾ ಘಟನೆಗಳಿಗೂ ಕೂಡ ನಾವು ನಿಲ್ಸೋದಕ್ಕಾಗಲ್ಲ. ಹೇಗಿರ್ಬೇಕಾದ್ರೆ ಎಲ್ಲಾ ಒಂದು ಘಟನೆಗಳಿಗೂ ನೀವು ಒಂದು ವರ್ಗದ ಜನ ನಾವು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಅದನ್ನ ಖಂಡಿಸಕ್ ಹೋದ್ರೆ ಬೇರೊಂದು ವರ್ಗದ ಜನರಿಂದ ನಾವು ಅದಕ್ಕೆ ಆಪೋಸಿಷನ್ ಫೇಸ್ ಮಾಡ್ಬೇಕಾಗತ್ತೆ. ಧನ್ಯವಾದ.